ನಮಸ್ಕಾರ. ವಾರ್ತಾ ಭಾರತಿ ವೀಕ್ಷಕರಿಗೆ politics.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೇಶ್ ಬುಕನಕೆರೆ. ವೀಕ್ಷಕರೇ, ರಾಜ್ಯದ ಸಚಿವ ಸಂಪುಟದ ವಿಷಯ ಯಾವಾಗ ಬಗೆಹರಿಯುತ್ತೋ ಅನ್ನೋದು ಬಹುಶಃ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿಲ್ವೇನೋ ಅಂತ ಅನಿಸುತ್ತೆ. ಏನಾಗ್ತಾ ಇದೆ, ಯಾಕೆ ತಡ ಆಗ್ತಿದೆ, ಏನು ಕಾರಣ, ಮತ್ತು ಇದರಿಂದ ಆಡಳಿತದ ಮೇಲೆ ಏನು ಪರಿಣಾಮ ಬೀರುತ್ತೆ, ಬಹಳ ಗಂಭೀರವಾದಂಥ ಪ್ರಶ್ನೆಗಳು. ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಂತಹ ಹೊನ್ಕೆರೆ ನಂಜುಂಡೇಗೌಡರು ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಧರಣೇಶ್. ಯಾಕೆ ತಡ ಆಗ್ತಿದೆ ನೋಡಿ, ಇರೋದು 20 ಸ್ಥಾನಗಳು ಸಂಪುಟದಲ್ಲಿ ಇರೋದು. ಇನ್ನೇ ಎಷ್ಟು ಜನ ಇದ್ದಾರೆ? 125 ಜನ ಮೇಲಿದ್ದಾರೆ ಅಲ್ವಾ? 125, 130 ಜನ ಇದ್ದಾರೆ. ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು? ಅಲ್ಲ, ಅದು ನೀನು ಮುಂದಿನ ವಾರ ಮಾಡಿದ್ರು ಅಷ್ಟೇ, ಮುಂದಿನ ತಿಂಗಳು ಮಾಡಿದ್ರು ಅಷ್ಟೇ, ಯಾವಾಗ ಮಾಡಿದ್ರು ಅಷ್ಟೇ ಮಾಡ್ಬಿಡ್ಬೇಕು. 125 ಜನ. ಎಷ್ಟು ಜನ MLA-ಗಳಿಗೆ ಉಳ್ಕೊಂಡಿದ್ದಾರೆ ಸಂಪುಟದಿಂದ ಹೊರಗಡೆ, ಅಷ್ಟು ಜನ MP-ಗಳು MLA-ಗಳು ತುದಿಗಾಲಲ್ಲಿ ನಿಂತಿದ್ದಾರೆ. ನಾನು ಮಿನಿಸ್ಟರ್ ಆಗಬೇಕು ಅಂತ. ನೋಡಿ, ಇಲ್ಲಿ 4 ಪವರ್ ಸೆಂಟರ್ಗಳಿವೆ, ಅಧಿಕಾರ ಕೇಂದ್ರಗಳಿವೆ. ಒಂದು ಡಿ ಕೆ ಶಿವಕುಮಾರ್ ಅವ್ರದ್ದು, ಇನ್ನೊಂದು ಸಿದ್ದರಾಮಯ್ಯನವ್ರದ್ದು, ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು, ಆಮೇಲೆ ಹೈಕಮಾಂಡ್ ಇವರು ಇದ್ದಾರೆ ಇನ್ಚಾರ್ಜ್. ಹೊಸದಾಗಿ ಬಿ ಕೆ ಹರಿಪ್ರಸಾದ್ ಒಂದು ಪಾರ್ಟಿ ಅಧ್ಯಕ್ಷರು. ಸಹಜವಾಗಿ ಇಷ್ಟು ಅಧಿಕಾರ ಕೇಂದ್ರಗಳಿವೆ. ಅವ್ರವ್ರದ್ದೇ ಆದಂಥ ಅವರ ಫಾಲೋವರ್ಸ್ ಚೀಟಿಗಳನ್ನ ಇಟ್ಕೊಂಡು, ಹೆಸರುಗಳನ್ನ ಇಟ್ಕೊಂಡು ಮಿನಿಸ್ಟರ್ ಮಾಡಿಸ್ಬೇಕು ಅಂತ ಲಾಬಿ ಮಾಡ್ತಿರ್ತಾರೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಹೆಂಗೆ ನೀವು ಇದು ಸಾಲ್ವ್ ಮಾಡೋದು ಹೆಂಗೆ? ನೋಡಿ, 20 ಸೀಟ್ ಇದೆ ಅಂದರೆ ಒಂದು 30-40 ಜನ ಆಕಾಂಕ್ಷಿಗಳಿದ್ದಾರೆ ಅಂದರೆ ಏನಾದ್ರು ಮಾಡ್ಬೋದು. ಎಲ್ಲರೂ ಕೂಡ ನಾನು ಮಿನಿಸ್ಟರ್ ಆಗಬೇಕು ಅಂತ ಹೆಂಗೆ ಎಲ್ಲರೂ ಕೇಳ್ಬೋದು. ಆದರೆ ಸೀರಿಯಸ್ ಕಂಟೆಂಡರ್ ಅಂತ ಸ್ವಲ್ಪ ಜನ ಮಾತ್ರ ಇರ್ತಾರೆ. 20:3 ಅಂದರೆ ಒಂದು 60 ಜನ ಇರ್ಬೋದು. ಅದರಲ್ಲೂ ಸೀರಿಯಸ್ ಬಂದರೆ ಒಂದು 20-40 ಜನ ಇರ್ಬೋದು. ಐ ಥಿಂಕ್ ಅದಕ್ಕಿಂತ ಜಾಸ್ತಿ ಏನು ಇರಲಿಲ್ಲ. ಅಲ್ಲ, ಆದ್ರೂ ನಾನು ಉದಾಹರಣೆಗೆ ಹೇಳಿದೆ ನಿಮ್ಗೆ. ಯಾರಿಗೂ ಬೇಡ ಹೇಳಿ ಮಿನಿಸ್ಟರ್ಗಿರಿ, ಎಲ್ರಿಗೂ ಬೇಕು. 40 ಜನನೇ ಇರಲಿ. 40 ಜನದಲ್ಲಿ 1:2 ಆಯ್ತು. ನೀವು ಹೇಳೋ ಪ್ರಕಾರ 1:2 ಆಯ್ತು. ಒಂದು ಸ್ಥಾನಕ್ಕೆ 2 ಆಕಾಂಕ್ಷಿಗಳು. ಇನ್ನೊಬ್ಬನ ಹೆಂಗ್ ಒಪ್ಪಿಸ್ತೀರಾ? ಬಹಳ ಕಷ್ಟದ ಕೆಲಸ. ಕರಿಬೇಕು. ದಟ್ ಇಸ್ ಕಾಲ್ಡ್ ಪೊಲಿಟಿಕಲ್ ಲೀಡರ್ಶಿಪ್. ದಟ್ ಇಸ್ ದೇರ್ ಡ್ಯೂಟಿ. ಅವ್ರು ಮಾಡಬೇಕು. ನೋಡಿ, ಹಿಂದೆ ಇವ್ರು ಹೇಳಿದ್ರು ಕಾಣಿಸುತ್ತೆ, ಕೆಲವು ದಿನಗಳಿಂದ, ಹೋದವರನ್ನು ಅದರಾಜವರನ್ನು ಸತೀಶ್ ಜಾರಕಿಹೊಳಿ ಹೇಳಿದ್ರು, ಸಚಿವ ಸಂಪುಟ ವಿಸ್ತರಣೆ ಆದ್ರೆ ಭಿನ್ನಮತೀಯ ಚಟುವಟಿಕೆ ಶುರು ಆಗುತ್ತೆ. ಅವ್ರು ಹೇಳಿದ್ದೇನಂದ್ರೆ ಅದು ತಾತ್ಕಾಲಿಕ. ಪತ್ರಕರ್ತರು ಕೇಳಿದ್ರು, ಸರ್ಕಾರ ಅಲ್ಗಾಡುತ್ತೆ ಅಂತ. ಹಂಗೇನಿಲ್ಲ, 1-2 ದಿನ ಅಲ್ಗಾಡುತ್ತೆ, ಅವ್ನು ಸರಿ ಹೋಗುತ್ತೆ ಅಂದ್ರು. ಅಂದ್ರೆ 1-2 ದಿನ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ. ಯಾರೋ ಪ್ರತಿಭಟನೆ ಮಾಡ್ತಾರೆ, ಯಾರೋ ದೂರು ಕೊಡ್ತಾರೆ, ಬೇಜಾರು ಮಾಡ್ಕೋತಾರೆ, ಅಟ್ಯಾಕ್ ಮಾಡ್ತಾರೆ, ಏನೋ ಮಾಡ್ಬೋದು ಅಷ್ಟೇ. ಆಮೇಲೆ ಸರಿ ಆಗುತ್ತೆ, ಸೆಟ್ಲ್ ಆಗುತ್ತೆ ಅಂತ ಅವ್ರು ಹೇಳಿದ್ದು. ಆದ್ರೂ ಭಿನ್ನಮತ ಚಟುವಟಿಕೆ ಶುರು ಆಗುತ್ತಾ ಸರ್? ಅದು ಮುಖ್ಯಮಂತ್ರಿ ನಿದ್ದೆಗೆಡಿಸುತ್ತಾ? ಅಲ್ಲ. ಪಕ್ಷದ ಮುಖ್ಯಸ್ಥರುಗಳ ನಿದ್ದೆಗೆಡಿಸುತ್ತಾ? ಈಗ ಕೆಪಿಸಿಸಿ ಅಧ್ಯಕ್ಷರು ನಿದ್ದೆಗೆಡಿಸುತ್ತಾ? ಅಲ್ಲಲ್ಲ, ಈಗ ಜುಲೈ, ಆಗಸ್ಟ್ ಅಲ್ಲಿ ಮಾಡಿದ್ರು ಆಗುತ್ತೆ, ಸೆಪ್ಟೆಂಬರ್ ಅಲ್ಲಿ ಮಾಡಿದ್ರು ಆಗುತ್ತೆ, 2026 ಮಾಡಿದ್ರು ಆಗುತ್ತೆ, 2027 ಮಾಡಿದ್ರು ಆಗುತ್ತೆ. ಸೊ ಅಟ್ಲೀಸ್ಟ್ ಈಗ ಮಾಡಿದ್ರೆ, ಈಗ ನೋಡಿ ರಾಜ್ಯದ ಪರಿಸ್ಥಿತಿ ಹೆಂಗಿದೆ. ಭೀಕರ ಬರಗಾಲ ಇದೆ. ಕುಡಿಯುವ ನೀರಿನ ಸಮಸ್ಯೆ ಇದೆ. ಮಂತ್ರಿಗಳು ಬಂದು ಅವ್ರಿಗೆ ಜಿಲ್ಲಾ ಉಸ್ತುವಾರಿ ಸ್ಥಾನವನ್ನು ಕೊಡಬೇಕು. ಅವರು ಹೋಗಿ ಜಿಲ್ಲೆಗಳಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡಬೇಕು. ಕುಡಿಯೋ ನೀರಿಗೆ ಏನು ವ್ಯವಸ್ಥೆ ಮಾಡಬೇಕು, ಜಾನುವಾರುಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಗತ್ಯ ಕ್ರಮ ಕೈಗೊಳ್ಳೋದಿರ್ತದೆ. ಅಧಿಕಾರಿಗಳನ್ನ ಅಲರ್ಟ್ ಮಾಡಬೇಕು ಅಲ್ವಾ? ಇಂಥ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ಇಲ್ಲದೆ ಇದ್ರೆ ಒಂದು ಮುಖ್ಯಮಂತ್ರಿಗೆ ಬರ್ಡನ್, ಅಧಿಕಾರಿಗಳ ಮಾತು ಕೇಳಲ್ಲ, ಫೈನಲಿ ಅದರ ಒಟ್ಟು ಪರಿಣಾಮ ಎದುರಿಸೋರು ಜನ. ಹೌದು, ರಾಜ್ಯದ ಮೇಲೆ ಆಗುತ್ತೆ. ಹೌದು, ನೀವು ಹೇಳದಂಗೆ ಕುಡಿಯೋ ನೀರಿನ ಸಮಸ್ಯೆ, ಮಳೆ ಆಗ್ತಿಲ್ಲ, ಕುಡಿಯೋ ನೀರಿನ ಸಮಸ್ಯೆ, ಮೇವಿನ ಸಮಸ್ಯೆ, ಜನಗಳು ಜಾನುವಾರುಗಳ ಸಮಸ್ಯೆ, ಗುಳೆ ಹೋಗ್ತಾರೆ. ಈಗಾಗಲೇ ಶುರು ಆಗಿರ್ಬೇಕು ಗುಳೆ. ಹೌದು, ಚಿತ್ರದುರ್ಗ. ಈಗ ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಈಗಾಗಲೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೇರೆ ಬೇರೆ ಇದು ಒಣ ಬೇಸಾಯ ಇರೋ ಜಿಲ್ಲೆಗಳಲ್ಲಿ ಈಗಾಗಲೇ ಗುಳೆ ಶುರು ಆಗಿದೆ ಅಂತ. ಯಾರು ಇದನ್ನೆಲ್ಲ ನೋಡೋದು? ಇದು ಕೊಡೋರು ಯಾರು? ಇದಕ್ಕೆಲ್ಲ ಒಂದು ಪರಿಹಾರ ಸೂಚಿಸೋರು ಯಾರು? ಒಂದು ವ್ಯವಸ್ಥೆ ಮಾಡೋರು ಯಾರು? ಇದು ಬಹಳ ಸಮಸ್ಯೆ ಇದು. ಆಮೇಲೆ ಆಡಳಿತ ಚುರುಕಾಗದೇ ಇದ್ರೆ ನೀವು ಹೇಳ್ದಂಗೆ ಎಲ್ಲ ಸರ್ಕಾರ ಇದೆಯೋ ಏನು ಉಪಯೋಗ? ಬಹಳ ಕಷ್ಟ. ಈಗ ಮುಖ್ಯಮಂತ್ರಿ ಇದ್ದಾರೆ, ಅವ್ರೇ ಒನ್ ಮ್ಯಾನ್ ಶೋ ಮಾಡೋಕ್ಕಾಗಲ್ಲ. ಮುಖ್ಯಮಂತ್ರಿ ಎಲ್ಲ ಇರೋ ಮಿನಿಸ್ಟರ್ಗಳು ಮುಖ್ಯಮಂತ್ರಿ ಜೊತೆ ಸೇರ್ಕೊಂಡ್ರು ಮಾಡೋಕ್ಕಾಗಲ್ಲ. ಈಗ ಇರೋ ಮಂತ್ರಿಗಳಿಗೆ 2-3 ಜಿಲ್ಲೆ ಇರ್ಬೋದು ಬಹುಶಃ ಇದು ಉಸ್ತುವಾರಿ. 2-3 ಜಿಲ್ಲೆ ಉಸ್ತುವಾರಿ ಹೆಂಗ್ ನೋಡಕ್ಕಾಗತ್ತೆ? ಅವರು ಒಬ್ರು 1 ಜಿಲ್ಲೆ ಉಸ್ತುವಾರಿ ನೋಡ್ಬೋದು, 2-3 ಜಿಲ್ಲೆ ಉಸ್ತುವಾರಿ ಹೆಂಗ್ ನೋಡಕ್ಕಾಗತ್ತೆ? ನೋಡಿ, ಇದು ಇವತ್ತು ಬರಗಾಲ ಇದೆ,
ಇಮಿಡಿಯೇಟ್ ಆಗಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು, ಮೇವಿನ ವ್ಯವಸ್ಥೆ ಇದು ಮಾಡಬೇಕು. ಕೇಂದ್ರ ಸರ್ಕಾರ ಸಹಾಯಕ್ಕೆ ಮೊರೆ ಹೋಗ್ಬೇಕು, ಮನವಿ ಕೊಡಬೇಕು. ಇವತ್ತು ಬರಗಾಲಕ್ಕೆ ನೀವು ಇನ್ನೊಂದು ವರ್ಷ ಬಿಟ್ಕೊಂಡು 2 ವರ್ಷ ಬಿಟ್ಕೊಂಡು ಪರಿಹಾರ ಕೊಟ್ಟರೆ ಏನು ಉಪಯೋಗ? ಅಷ್ಟೊತ್ತಿಗೆ ಪರಿಣಾಮಗಳು ಬೇರೆ ಗಂಭೀರ ಪರಿಣಾಮಗಳಾಗ್ಬಿಟ್ಟಿರ್ತದೆ. ನೋಡಿ, ಕೇಂದ್ರ ಸರ್ಕಾರಕ್ಕೆ ಬರಕ್ಕೆ ಸಂಬಂಧಪಟ್ಟಂತೆ ಹೋಗಿ ಮನವಿ ಮಾಡಬೇಕಾಗಿರೋರು ಯಾರು? ಕಂದಾಯ ಸಚಿವರು. ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ಒಂದು ಇರೋರು ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋದು ಕೇಳ್ತೀವಿ. ಹೌದೇ, ಕರೆಕ್ಟ್ ಹೇಳ್ತಾರೆ, ಕರೆಕ್ಟ್. ಹೌದಾ? ಬೇರೆ ಸಂದರ್ಭದಲ್ಲಾದ್ರೂ ಓಕೆ, ಯಾವುದೋ ಕಾರ್ಮಿಕ ಇಲಾಖೆ ಅವರು ಸದ್ಯಕ್ಕೆ ಏನು ಅಂತ ಆಕ್ಟಿವ್ ಆಗಿ ಕೆಲಸ ಮಾಡ್ತಿಲ್ಲ ಅಂದ್ರೆ ನಡೆಯುತ್ತೆ. ಬಟ್ ಈ ಥರದ ವಿಷಯಗಳು ಈಗ ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ, ಆಮೇಲೆ ಇದು ಗ್ರಾಮೀಣಾಭಿವೃದ್ಧಿ ಇಲಾಖೆ, ಹೌದು, ಮತ್ತೆ ಈಗಷ್ಟೇ ಶೈಕ್ಷಣಿಕ ಇಲಾಖೆ ಇದು ವರ್ಷ ಶುರುವಾಗಿದೆ. ಶಿಕ್ಷಣ ಇಲಾಖೆಗೆ ಇದಕ್ಕೆಲ್ಲ ಬಹಳ ಮುಖ್ಯ ಅಲ್ವ ಮಂತ್ರಿಗಳಿರೋ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದು. ಹೌದು, ಖಂಡಿತವಾಗಿ ಹೌದು. ಮತ್ತೆ ಇದು ಯಾಕೆ ಹೈಕಮಾಂಡ್ಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ರಾಜ್ಯ ನಾಯಕರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇದನ್ನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ತಿಳಿಸ್ಬೇಕಲ್ಲ ಇದನ್ನ. ಅದಕ್ಕಿಂತ ಹೆಚ್ಚಾಗಿ ಈಗ ಹೈಕಮಾಂಡ್ ಅಂದ್ರೆ ಯಾರು? AICC ಅಧ್ಯಕ್ಷರು, ಅವರು ಕರ್ನಾಟಕದವರು, ಮಲ್ಲಿಕಾರ್ಜುನ್ ಖರ್ಗೆ. ಅವ್ರಿಗೆ ಗೊತ್ತಾಗಬೇಕಲ್ಲ ಇಷ್ಟೆಲ್ಲ ಸಮಸ್ಯೆ ಇದೆ, ನಾವು ಇದನ್ನ ಅಡ್ರೆಸ್ ಮಾಡಬೇಕು, ಈ ಸಮಸ್ಯೆ ಬಗೆಹರಿಸ್ಕೊಟ್ಟು ಮುಖ್ಯಮಂತ್ರಿಗೆ ನೀವು ಒಳ್ಳೆ ಕೆಲಸ ಮಾಡಪ್ಪ, ನೆಕ್ಸ್ಟ್ಗೆ ಅಧಿಕಾರ ತಗೊಂಡ್ಬರ್ಬೇಕು ಅಂತ ಹೇಳ್ಬೇಕಲ್ಲ. ಅವರು ಕೂಡ ಡಿಲೇ ಮಾಡ್ತಿದ್ದಾರೆ. ನೋಡಿ, ಮಂದಗತಿಯ ನಿರ್ಧಾರಗಳಿಗೆ ಕಾಂಗ್ರೆಸ್ ಹೇಳಿ ಮಾಡಿಸಿದಂಥ ಪಕ್ಷ. ಯಾವಾಗಲೂ ನೋಡಿ ನೀವು, ಮಂದಗತಿಯ ನಿರ್ಧಾರಗಳು ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಆಗ್ತಿರ್ತದೆ. ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ಎಷ್ಟು ದಿವಸ ನಡೀತು ನಾಯಕತ್ವದ ಕಿತ್ತಾಟ? ಇಷ್ಟು ದಿವಸ ಬೇಕಾಯ್ತಾ ನಾಯಕತ್ವ ಕಿತ್ತಾಟ ಒಂದು ಸೆಟ್ಲ್ ಮಾಡೋದಕ್ಕೆ? ಈಸಿಯಾಗಿ ಬಿಟ್ಕೊಟ್ಬಿಟ್ರು ಸಿದ್ದರಾಮಯ್ಯ, ಹೇಳಿದ ತಕ್ಷಣ ಬಿಟ್ಕೊಟ್ಬಿಟ್ರು. ಈ ಕೆಲಸ ಆಗಲೇ ಮಾಡ್ಬೋದಾಗಿತ್ತಲ್ಲ, 3 ವರ್ಷ ಪೂರೈಸಿದ ತಕ್ಷಣ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಈಗ ಮಂತ್ರಿಮಂಡಲ ವಿಸ್ತರಣೆ, ನೀವು ಹೇಳ್ದಂಗೆ ಸತೀಶ್ ಜಾರಕಿಹೊಳಿ ಹೇಳಿದ್ರು 2 ದಿವಸ ಸರ್ಕಾರ ಅಲ್ಗಾಡುತ್ತೆ ಅಂತ. ಮಾಡಲಿ, ನೋಡೋಣ ಯಾರು ಭಿನ್ನಮತೀಯ ಚಟುವಟಿಕೆ ಶುರು ಮಾಡ್ತಾರೆ ನೋಡೋಣ ಅಂತ ಮಾಡಲಿ, ಮುಂದುವರಿಲಿ. ಆಮೇಲೆ ಹೋಗ್ಲಿ, ಸರ್ಕಾರ ಏನಾದರೂ ಅಲ್ಪ ಮತಕ್ಕಿರುವಂತ ಸರ್ಕಾರವಾ? ಇಲ್ಲ, ಪಂಪಿಂಗ್ ಮೆಜಾರಿಟಿ ಇದೆ. ಯಾರು ಏನೇ ಮಾಡಿದ್ರು ಸರ್ಕಾರಕ್ಕಂತೂ ಸಮಸ್ಯೆ ಇಲ್ಲ. ಸೊ ಹಂಗಿದ್ಮೇಲೆ ಯಾಕೆ ಇಷ್ಟೊಂದು ಹಿಂಜರಿತಿದ್ದಾರೆ? ಬಹಳ ಹಿಂಜರಿತಾ ಇದ್ದಾರೆ. ಜನರಿಗೆ ಬೇಸರ ಆಗ್ಬಿಟ್ಟಿದೆ. ತಾಳ್ಮೆ ಪರೀಕ್ಷೆ ಮಾಡ್ತಾವ್ರೆ ಅನ್ಸುತ್ತೆ, ನನಗೇನು ಅನ್ಸುತ್ತೆ, ಹಂಗೆ ಅನ್ಸುತ್ತೆ ನನಗೆ. ಇದು ಬಹಳ ನಿಧಾನ ಆಯ್ತು ಈಗಾಗಲೇ. ಜನರು ನಿಜವಾಗ್ಲೂ ಇದರ ನನಗೆ ಯಾವ ಕಾರಣಕ್ಕೆ ಒಳಸುಳಿಗಳು ಏನು? ಈಗ ಡಿ ಕೆ ಶಿವಕುಮಾರ್ ಪಟ್ಟಿಗೆ ಸಿದ್ದರಾಮಯ್ಯ ವಿರೋಧ ಮಾಡ್ತಿದಾರ, ಸಿದ್ದರಾಮಯ್ಯ ಪಟ್ಟಿಗೆ ಖರ್ಗೆ ವಿರೋಧ ಮಾಡ್ತಿದಾರ, ಖರ್ಗೆ ಹೇಳಿದ್ದಕ್ಕೆ ಹರಿಪ್ರಸಾದ್ ಒಪ್ಕೋತಿಲ್ವಾ, ಇವ್ರಿಷ್ಟು ಜನ ಹೇಳಿದಕ್ಕೆ ಹೈಕಮಾಂಡ್ ಅವ್ರು ಒಪ್ಕೋತಿಲ್ವಾ? ಏನಾಗ್ತಿದೆ? ಅಂತಕ್ಕೆ ಬಂದೇ ಇಲ್ವಲ್ಲ, ಆ ಅಂತಕ್ಕೆ ಎಲ್ಲಿ ಬಂದಿದೆ? ಅದಕ್ಕೂ ಒಂದು ಕಡೆ ಕುತ್ಕೊಂಡಾಗ ತಾನೇ ಯಾವ ಹೆಸರುಗಳು ಬಂದಿದೆ, ಯಾವ ಹೆಸರುಗಳು ಬಂದಿಲ್ಲ, ಯಾರು ಕೊಡ್ಬೋದು, ಯಾರಿಗೆ ಬಿಡ್ಬೋದು, ಸಚಿವರು ಆಗಿ ನೇಮಕ ಮಾಡೋದಕ್ಕೆ ಏನ್ ಮಾನದಂಡ, ಒಂದ್ಸಲ ಆಲ್ರೆಡಿ ಎಷ್ಟು ಅನುಭವ ಇರಬೇಕು. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಬಿ ಕೆ ಹರಿಪ್ರಸಾದ್ ಎಲ್ಲ ಹೋಗಿ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿ, ವೇಣುಗೋಪಾಲ್ ಭೇಟಿ ಮಾಡಿ ಚರ್ಚೆ ಮಾಡಿ ಬಂದಿದ್ದಾರೆ. ನೋಡಿ, ಒಂದ್ಸಲ ರಾಹುಲ್ ಗಾಂಧಿ ದೇಶದಲ್ಲಿ ಇಲ್ಲ ಅಂದ್ರು, ಇನ್ನೊಂದ್ಸಲ ಮಲ್ಲಿಕಾರ್ಜುನ್ ಖರ್ಗೆ ಸಿಕ್ಕಿಲ್ಲ ಅಂದ್ರು, ಇನ್ನು ಮಗದೊಂದ್ಸಲ ಹೋದ್ರೆ ಸೋನಿಯಾ ಗಾಂಧಿ ಅವರು ಸಿಗ್ಲಿಲ್ಲ, ಪ್ರಿಯಾಂಕಾ ಗಾಂಧಿ ಸಿಗ್ಲಿಲ್ಲ. ಮಂತ್ರಿಮಂಡಲ ವಿಸ್ತರಣೆ ಇಟ್ಸ್ ಎ ಪ್ರಿಯಾರಿಟಿವ್ ಆಫ್ ಇದು ಚೀಫ್ ಮಿನಿಸ್ಟರ್. ಅದು ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಲ, ಅದನ್ನ ಹೇಳಕ್ ಬಂದಿದ್ದು. ಯಾವ ಪಕ್ಷದಲ್ಲೂ ಇಲ್ಲ, ಅದು ಕರೆಕ್ಟ್. ಅದು ನೀವು ಹೇಳ್ತಿರೋದು ಯಾವ ಪಕ್ಷದಲ್ಲೂ ಇಲ್ಲ, ಇಂಟರ್ನಲ್ ಡೆಮೋಕ್ರಸಿ ಇಲ್ಲ. ನೋಡಿ, ಬೇಕು ಹೈಕಮಾಂಡ್ ಸಲಹೆಗಳನ್ನ ಕೇಳಬೇಕು, ಹೈಕಮಾಂಡ್ ಮಾತುಗಳನ್ನ ಕೇಳಬೇಕು, ಆದ್ರೆ ಎಲ್ಲ ಸಂದರ್ಭಗಳದ್ದು ಅಲ್ಲ. ಹೈಕಮಾಂಡ್ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು, ಇವ್ರ ಜವಾಬ್ದಾರಿ ತಾನೆ. ಮಲ್ಲಿಕಾರ್ಜುನ್, ನೀವು ಹೇಳ್ದಂಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜವಾಬ್ದಾರಿ, ಹರಿಪ್ರಸಾದ್ ಜವಾಬ್ದಾರಿ, ಮುಖ್ಯಮಂತ್ರಿ ಜವಾಬ್ದಾರಿ. ಮನವರಿಕೆ ಮಾಡ್ಕೊಡ್ಬೇಕಿತ್ತಲ್ಲ ಇಷ್ಟೊತ್ತಿಗೆ. ಯಾಕೆ ಮಾಡ್ಕೊಳ್ಳಿಲ್ಲ? ಮನವರಿಕೆ ಯಾಕೆ ಮಾಡ್ಕೊಡ್ಬೇಕಿತ್ತು. ನಿಧಾನ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇನ್ನು ಬಹಳ ನಿಧಾನ ಆಗ್ಬಿಟ್ಟಿದೆ ಈಗಾಗಲೇ. ನೋಡಿ, ಈಗ ನಿಮ್ಗೆ ಸಾಧ್ಯತೆ ಇದೆಯಾ ಇವ್ರು ಹೇಳಿದ ಹೆಸರುಗಳಿಗೆ ಅವರ ಆಕ್ಷೇಪ ಮಾಡೋದು, ಅವ್ರು ಹೇಳಿದ ಹೆಸರುಗಳಿಗೆ ಇವ್ರು ಬೇಡ ಅಂತ ಹೇಳೋದು, ಈ ತರದ ಇಂಟರ್ನಲಿ ಅದು ಇದ್ದೇ ಇರುತ್ತೆ. ಅಥವಾ ನೀವು ನಮ್ಗೆ ಇಷ್ಟು ಜನ ಕೊಡಿ, ನನ್ನ ಕಡೆ ಇಷ್ಟು ಜನಕ್ಕೆ ಕೊಡಿ ಅಂದಾಗ 5 ಜನ ಅಕಾಮಿಡೇಟ್ ಮಾಡೋಕ್ಕಾಗಲ್ಲ ಅಂತ ಅನ್ನೋದು. ಅವರು ನಮ್ದು ಇಷ್ಟು ಜನ ಕೊಡಿ ಅಂತ ಹೇಳಿದಾಗ ಮುಖ್ಯಮಂತ್ರಿ ಇಷ್ಟು ಜನ ನನ್ನ ಕಡೆ ಇರ್ತಾರೆ ಅಂದ್ರೆ ಇವ್ರ ಆಕ್ಷೇಪ ಪಡಿಸೋದು ಇದ್ದೇ ಇರುತ್ತೆ. ಅದು ಯಾವಾಗಲೂ ಇದ್ದೇ ಇರುತ್ತೆ, ಎಲ್ಲ ಸಂದರ್ಭದಲ್ಲೂ. ನೀವು ಮಾತಾಡ್ತಾ ಕೂಡ ಹೇಳಿದ್ರಿ, ಸಿದ್ದರಾಮಯ್ಯ ಎಷ್ಟು ಸುಲಭವಾಗಿ ಅಧಿಕಾರನ ಬಿಟ್ಕೊಟ್ರು. ಈಗ ಅಂಥವ್ರನ್ನ ವಿಶ್ವಾಸಕ್ಕೆ ತಗೋಬೇಕು ಅಂತಂದ್ರೆ ಮುಖ್ಯಮಂತ್ರಿ ಸ್ಥಾನನೇ ಬಿಟ್ಕೊಟ್ರಪ್ಪ. ಅವ್ರು ಹೇಳಿದವ್ರು ಒಬ್ರಿಗೆ ಯಾರಿಗೋ ಮಂತ್ರಿ ಮಾಡಿದ್ರೆ ಏನು ಕಳ್ಕೊಳ್ಳೋದೇನು ಅಂತ ಮಾಡ್ಬೇಕಿತ್ತು, ಮಾಡಬೇಕು. ಹಂಗೇನ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಕೂಡ ಅದು ತಪ್ಪು ಅಂತ ಅನ್ಸಲ್ವಾ? ಅಥವಾ ಹೈಕಮಾಂಡ್ ಆಗ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಂತವ್ರಿಗೆ ಅವ್ರು ಹೇಳಿದ 1-2-3 ಅಭ್ಯರ್ಥಿಗಳನ್ನ ಮಂತ್ರಿ ಮಾಡದೇ ಇದ್ರೆ
ಆ ಹೈಕಮಾಂಡ್ ಬಗ್ಗೆ ಏನು ಯೋಚನೆ ಮಾಡ್ಬೇಕು ಜನ? ಅಲ್ಲ, ನಾನು ಹೇಳ್ತಿರೋದು ಕರೆಕ್ಟ್, ನೀವು ಹೇಳ್ತಿರೋದು ಕೂರಿಸ್ಕೊಂಡು ಎಲ್ಲರೂ ಲೀಡರ್ಗಳು ಕೂರಿಸ್ಕೊಂಡು ಒಂದು ಅಮಿಕಬಲ್ ನಿರ್ಧಾರಕ್ಕೆ ಬರಬೇಕು, ಸರ್ವಸಮ್ಮತ ನಿರ್ಧಾರಕ್ಕೆ ಬರಬೇಕು. ಎಲ್ಲರೂ ಕರಿಬೇಕಲ್ಲ ಇವರು. ಎಲ್ಲಿ ಯಾರು ಗಡ್ಡಿ ಆಗಿದ್ದಾರೆ? ಶಿವಕುಮಾರ್ ಸಿದ್ದರಾಮಯ್ಯನ ಗಡ್ಡಿ ಆಗಿದ್ದಾರೋ, ಸಿದ್ದರಾಮಯ್ಯ ಶಿವಕುಮಾರ್ ಗಡ್ಡಿ ಆಗಿದ್ದಾರೋ, ಅಥವಾ ಶಿವಕುಮಾರ್ ಸಿದ್ದರಾಮಯ್ಯ ಇಬ್ಬರ ಮಾತನ್ನ ಖರ್ಗೆ ಅವ್ರು ಕೇಳ್ತಿದ್ರು. ಅದು ಆ ಕುತ್ಕೊಂಡು ಒಂದು ಲೈಟಾಗಿ ಖರ್ಗೆ ಅವ್ರದ್ದೇ ಏನೋ ಸಮಸ್ಯೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರನ್ನ ಹೊರಗಿಟ್ಟು ಕರ್ನಾಟಕದ ಬಗ್ಗೆ ತೀರ್ಮಾನ ಮಾಡೋದು. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಚರ್ಚೆ ಇದೆ ರಾಜಕೀಯ ವಲಯದಲ್ಲಿ. ಏನು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಫಸ್ಟಿಗೆ ಬಂತಲ್ಲ ಲಿಸ್ಟು, ಮುಖ್ಯಮಂತ್ರಿನ ಹೊರತುಪಡಿಸಿ 13 ಜನ ಮಿನಿಸ್ಟರ್ ಅದಲ್ಲ, ಒಬ್ಬರು DCM, 12 ಜನ ಮಿನಿಸ್ಟ್ರು. ಆಗ ಕಡೆ ಹೆಸರು ನೀವು ನೋಡಿ ಶರಣ ಪ್ರಕಾಶ್ ಪಾಟೀಲ್ದಿದೆ, ಅದನ್ನು ಖರ್ಗೆ ಅವರು ಸೇರಿಸಿದ್ರು ಅಂತಿದೆ. ಇರಲಿ, ಓಕೆ. ಈಗ ಗುಲ್ಬರ್ಗ ನಾರ್ತ್ MLA ಖನೀಜ್ ಫಾತಿಮಾ ಅವ್ರ ಹೆಸರನ್ನು ಸೇರಿಸ್ಬೇಕು ಅಂತ ಹೇಳ್ತಿದಾರಂತೆ. ಕಲಬುರ್ಗಿಗೆ ಆಗಲೇ ಎರಡು ಮಂತ್ರಿ ಸ್ಥಾನ ಇದೆ. ಕಲಬುರ್ಗಿ ಬೆಂಗಳೂರಿಗಿನ್ನ ದೊಡ್ಡ ಜಿಲ್ಲೆ ಅಲ್ಲ, ಬೆಳಗಾವಿಗಿನ್ನ ದೊಡ್ಡ ಜಿಲ್ಲೆ ಅಲ್ಲ, ಹೌದಾ? 2 ಇರುವಾಗ 3ನೇದು ಯಾಕೆ ಸೇರಿಸ್ಬೇಕು? ಅಲ್ಲ, ಕಲಬುರಗಿ ಜೊತೆಗೆ ಕೆಲವು ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ ಯಾದಗಿರಿ ಕೊಡಿ, ರಾಯಚೂರು ಕೊಡಿ, ಕೊಪ್ಪಳ ಕೊಡಿ, ಅದನ್ನೇ ಕೇಳ್ತಾ ಇದ್ದಾರೆ ಖರ್ಗೆ ಅಂತ, ಅದನ್ನೇ ಕೇಳ್ತಾ ಇದ್ದಾರೆ ಅಂತ. ಹೈದರಾಬಾದ್ ಕರ್ನಾಟಕದ ಪರವಾಗಿ ಖರ್ಗೆ ಬ್ಯಾಟ್ ಮಾಡ್ತಾ ಇದ್ದಾರೆ ಅಂತ. ನಾಟ್ ಓನ್ಲಿ ಕಲಬುರಗಿ ಜೊತೆಗೆ ಉಳಿದಂತ ಜಿಲ್ಲೆ ಇದೆಯಲ್ಲ, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕದ. ಹಂಗಿದ್ರೆ ಬೀದರಿಂದ ರಹೀಂ ಖಾನ್ ಇದ್ರಲ್ಲ, ಅವರು ಮುಸ್ಲಿಂ ಆಗಿದ್ರಲ್ಲ, ನಿಮ್ಗೆ ಕಲಬುರಗಿಯಿಂದನೇ ಹಾಕ್ಬೇಕು. ಅಲ್ಲ, ಹೊಸಬ್ರು ಕೊಡೋಣ ಅಂತ ಇರ್ಬೋದು, ಚಾನ್ಸ್ ಹೊಸಬ್ರಿಗೆ ಕೊಡ್ಬೋದು ಅಂತ. ಕರ್ನಾಟಕದಲ್ಲಿ 224 ಕಾನ್ಸ್ಟಿಟ್ಯೂನ್ಸಿ ಇದೆ. ಹೊಸಬ್ರು ಅವ್ರೊಬ್ರನ್ನ ಹಂಗ್ ನೋಡಿದ್ರೆ ಇರೋ ಸುದ್ದಿಗಳ ಪ್ರಕಾರ ರಾಹುಲ್ ಗಾಂಧಿ ಅವರು ಹೊಸಬ್ರು ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಈಗಿರೋ ಸುದ್ದಿಗಳ ಪ್ರಕಾರ. ಅದಕ್ಕೆ ಶಿವಕುಮಾರ್ ಹೊಸಬ್ರಲ್ಲ, ಎಕ್ಸ್ಪೀರಿಯನ್ಸ್ಡು ಪ್ಲಸ್ ಹೊಸಬ್ರು, ಎರಡು ಹಳೆ ಹೊಸ ಚಿಗುರು ಹಳೆ ಬೇರು ಎರಡನ್ನು ಸೇರಿಸಿ ಒಂದು ಬ್ಲೆಂಡ್ ಮಾಡಿ ಒಂದು ಸರ್ಕಾರ ಮಾಡೋಣ ಅಂತ ಶಿವಕುಮಾರ್ ಒಪಿನಿಯನ್ ಇದೆ ಅಂತ. ಆದ್ರೆ ನಾನು ಹೇಳ್ತಿರೋದು ಒಂದೇ ಜಿಲ್ಲೆಗೆ, ಈಗ ಬೆಳಗಾವಿ ದೊಡ್ಡ ಜಿಲ್ಲೆ 3 ಅಂತಂದ್ರೆ ಓಕೆ, ಬೆಂಗಳೂರು ದೊಡ್ಡ ಜಿಲ್ಲೆ, ಬೇರೆ ಬೇರೆ ಕಾರಣಕ್ಕೆ ಬಹಳ ಅಂದರೆ ಇಲ್ಲಿ ಏನು ಆರ್ಥಿಕ ಚಟುವಟಿಕೆಗಳು ಜಾಸ್ತಿ, ಸರ್ಕಾರಕ್ಕೆ ಆದಾಯ ಜಾಸ್ತಿ, ಇಲ್ಲ ಅದನ್ನೆಲ್ಲವನ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ, ಅದಕ್ಕೆ ಜಾಸ್ತಿ ಕೊಡ್ತೀನಿ, ಓಕೆ. ನೀವು ಕಲಬುರ್ಗಿಗೆ ಕೊಟ್ಟರೆ ಸರಿಯಪ್ಪ, ಚಾಮರಾಜನಗರ ಅವ್ರೇನು ಪಾಪ ಮಾಡಿದ್ದಾರೆ, ರಾಯಚೂರವ್ರು ಏನು ಪಾಪ ಮಾಡಿದ್ದಾರೆ, ಗದಗದವ್ರು ಏನು ಪಾಪ ಮಾಡಿದ್ದಾರೆ? ಕಾಂಗ್ರೆಸ್ ನಾಯಕರ ಜಾಣ್ಮೆ ಇರೋದೇ ಇಲ್ಲಿ. 20 ಜನ ಸಚಿವರಿದಾರಲ್ಲ, ಹೆಂಗೆ ಅವ್ರನ್ನ ನೇಮಕ ಮಾಡ್ತಾರೆ, ಹೆಂಗೆ ಇದು ಮಾಡ್ತಾರೆ ಅಂತ ನೋಡಿ. ನಮ್ಮಲ್ಲಿ ಜಾತಿ ಪ್ರಾತಿನಿಧ್ಯಗಳಿದೆಯಲ್ಲ, ತುಂಬ ಜಾತಿ ಪ್ರಾತಿನಿಧ್ಯಗಳನ್ನ ನಾವು ಗುರುತಿಸ್ಬೇಕು. ಎಷ್ಟೋ ಸರಿ ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿಗಳಿರ್ತಾವಲ್ಲ, ಭಾಳ ಸಣ್ಣ ಜಾತಿಗಳು, ಎಷ್ಟೋ ಸರಿ ರೆಪ್ರೆಸೆಂಟೇಷನ್ ಇಲ್ಲದೆ ಹೋಗ್ಬಿಡ್ತಾವೆ. ಅಂಥ ಜಾತಿಗಳನ್ನ ಗುರುತಿಸ್ಬೇಕು. ಆಮೇಲೆ ಪ್ರದೇಶವಾರು ಇದನ್ನು ಪ್ರಾತಿನಿಧ್ಯಗಳನ್ನ ಕೊಡಬೇಕು. ಎಲ್ಲವನ್ನು ಯೋಚನೆ ಮಾಡಿ, ಬೆಳಗಾವಿ ದೊಡ್ಡ ಜಿಲ್ಲೆ ಜಾಸ್ತಿ ಕೊಡು, ಕಲಬುರಗಿ ದೊಡ್ಡ ಜಿಲ್ಲೆ ಜಾಸ್ತಿ ಕೊಡು, ಚಾಮರಾಜನಗರ ದೊಡ್ಡ ಜಿಲ್ಲೆ ಜಾಸ್ತಿ ಕೊಡು, ಅದಲ್ಲ. ಎಲ್ಲ ಜಾತಿಗಳು, ಅದರಲ್ಲೂ ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿಯನ್ನು ರೆಪ್ರೆಸೆಂಟ್ ಮಾಡುವಂಥ ದನಿ ಇಲ್ಲದೆ ಇರೋಂಥ ಒಂದು ಸೊಸೈಟಿಗಳು ಯಾವುದಿದೆ, ಸಮಾಜಗಳು, ಜಾತಿಗಳೇನಿದೆ, ಧರ್ಮ, ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ರು ಎಲ್ಲರನ್ನು ಒಳಗೊಂಡು ಒಂದು ಸಮತೋಲನವಾದಂಥ ಒಂದು ಸಂಪುಟವನ್ನು ವಿಸ್ತರಣೆ ಮಾಡಬೇಕು. ಆ ಕೆಲಸವನ್ನು ಕಾಂಗ್ರೆಸ್ ನಾಯಕರು ಮಾಡಬೇಕು, ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಅದು ಬಿಟ್ಟು ಹೊಸಬ್ರು ಕೊಡಿ, ಹಳಬ್ರು ಕೊಡಿ, ಏನು ಅರ್ಥ ಇಲ್ಲ ಇದಕ್ಕೆ. ಹೊಸಬ್ರು ಬಂದು ಏನು ಮಾಡ್ಬಿಡ್ತಾರೆ, ಇನ್ಎಕ್ಸ್ಪೀರಿಯನ್ಸ್ ಸ್ಟ್ಯಾಂಡ್ ಇರ್ತದೆ. ಹಳಬ್ರು ಬಂದು ಏನು ಮಾಡ್ತಾರೆ? ಎಷ್ಟು ಜನ ಇನ್ಎಕ್ಸ್ಪೀರಿಯನ್ಸ್ಡ್ ಮಿನಿಸ್ಟರ್ಗಳನ್ನ ನಾವು ಸಿದ್ದರಾಮಯ್ಯ ಗೌರ್ಮೆಂಟ್ನಲ್ಲಿ ನೋಡಲಿಲ್ಲ. ಇನ್ನೊಂದು ವಿಷಯ ಏನು ಕೇಳಿಬರ್ತಿದೆ ಅಂದರೆ, ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷ್ಮಣ್ ಸವದಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರು ಹೆಸರು ಕೇಳಿಬರ್ತಿದೆ. ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ನೋಡಿ, ಒಂದೇ ಜಿಲ್ಲೆ, ಒಂದೇ ಕಮ್ಯುನಿಟಿಯವರು, ಉಪಪಂಗಡ ಬೇರೆ, ಇಬ್ರು ಕೊಟ್ರೆ ಅದು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಹೆಂಗೆ ಹೇಳಕ್ಕಾಗತ್ತೆ? ಅದನ್ನೇ ನಾನು ಹೇಳಿದ್ದು ನಿಮಗೆ, ಅದನ್ನೇ ಹೇಳಿದ್ದು ನಾನು ಹೇಳಿದ್ದು. ಈ 20 ಏನಿದೆ ಸ್ಥಾನಗಳೇನಿದೆ, 20 ಸ್ಥಾನಗಳಿಗೆ ಎಲ್ಲ ಜಾತಿಗಳಿಗೂ ಸಾಧ್ಯವಾದಷ್ಟು ರೆಪ್ರೆಸೆಂಟೇಷನ್ ಸಿಗೋಂಗೆ ಮಾಡಬೇಕು. ಅದರಲ್ಲೂ ಮೈಕ್ರೋಸ್ಕೋಪಿಕ್ ಇದು ನೆಗ್ಲೆಕ್ಟ್ ಒಳಗಾಗಿದೆಯಲ್ಲ. ಸರ್, ನೀವು ಭಾಳ ಸಣ್ಣ ಕಮ್ಯುನಿಟಿ ವಿಷಯ ಹೇಳ್ತಿದ್ರಿ. ನಾನು ಇನ್ನೊಂದು ಹೇಳ್ತೀನಿ ಕೇಳಿ. ಈ ಲಂಬಾಡಿ ಕಮ್ಯುನಿಟಿ ಇದೆಯಲ್ಲ, ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋರು ಒಬ್ಬರೇ, ರುದ್ರಪ್ಪ ಲಮಾಣಿ, ಹೌದಾ? ಅವ್ರನ್ನ ಡೆಪ್ಟಿ ಸ್ಪೀಕರ್ ಮಾಡಿದ್ರು. ಅಟ್ಲೀಸ್ಟ್ ಅವ್ರೊಬ್ಬರು ಗೆದ್ದವ್ರೆ. ಸಮಾಜ ಕೂಡ ಸಂಖ್ಯೆನಲ್ಲಿ ಒಂದು ಸ್ವಲ್ಪ ದೊಡ್ಡ ಸಮಾಜನೇ, ಅವ್ರಿಗಾದ್ರೂ ಪ್ರಾತಿನಿಧ್ಯ ಕೊಡಬೇಕು ಅಂತಲೂ ಅನಿಸಿಲ್ಲಲ್ಲ. ಅಲ್ಲ, ಕೊಡಬೇಕು, ಎಲ್ಲರೂ ಕೊಡಬೇಕು, ಪ್ರಾತಿನಿಧ್ಯಗಳು ಕೊಡಬೇಕು. ಒಂದು ಸಮತೋಲನವಾದಂಥ ಒಂದು ಕ್ಯಾಬಿನೆಟ್ ಮಾಡಬೇಕು. ಯಾರು ನೋಡಿದವರು ಈ ಕ್ಯಾಬಿನೆಟ್ ಭಾಳ ಚೆನ್ನಾಗಿದೆ, ಎಲ್ಲರಿಗೂ ಒಂದು ನ್ಯಾಯ ಸಿಕ್ಕಿದೆ, ಎಲ್ಲ ಜಾತಿಗಳಿಗೆ ಧರ್ಮಗಳಿಗೆ ನ್ಯಾಯ ಸಿಕ್ಕಿದೆ ಅಂತ ಅಂದಾಗ
ನಿಜಕ್ಕೂ ಆ ಥರದ್ದು ಒಂದು ಕೆಲಸ ಮಾಡಿದ್ರೆ ಜನ ಹೋಗ್ತಾರೆ, ಇಲ್ಲ ಆದರೆ ಭಾಳ ಕಷ್ಟ ಆಗುತ್ತೆ, ಕೆಟ್ಟ ಹೆಸರು ಬರುತ್ತೆ. ಅಲ್ಲ ಈಗ ಮಾಡಿದಾರಲ್ಲ 13 ಜನ, ನಾನು ಆಗಲೇ ಒಂದು ಹೇಳಿದೆ, ಕಂದಾಯ ಸಚಿವರು ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವ್ರ ಕೇಂದ್ರ ಸರ್ಕಾರಕ್ಕೆ ಈಗ ಬರಕ್ಕೆ ಸಂಬಂಧಪಟ್ಟಂಗೆ ಏನೂ ಮಾತಾಡ್ತಿಲ್ಲ. ಜಲಸಂಪನ್ಮೂಲ ಸಚಿವರು ಅವ್ರಿಗೆ ಇಲಾಖೆ ಬಗ್ಗೆ ಆಸಕ್ತಿನೇ ಇಲ್ಲ, ರಾಮಲಿಂಗ ರೆಡ್ಡಿ ಅವ್ರಿಗೆ. ಅವ್ರು ಏನು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಬೋದು. ಈಗ ಬರುತ್ತೆ, ಶುರುವಾಗುತ್ತೆ ನೋಡಿ, ಇದೇ ಥರ ಡಾಟ್ ಮುಂದುವರೆದ್ರೆ ಕಾವೇರಿ ವಿವಾದ ಶುರುವಾಗುತ್ತೆ, ಮಾದಾಯಿ ವಿವಾದ ಶುರುವಾಗುತ್ತೆ, ಕೃಷ್ಣದ್ದು ಶುರುವಾದ್ರೂ ಆಗ್ಬೋದು. ಸೊ ಸಮಸ್ಯೆ ಶುರುವಾಗುತ್ತೆ, ಖಂಡಿತವಾಗಿ ಶುರುವಾಗುತ್ತೆ. ಹೌದಾ? ಅವ್ರು ಏನು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಬೋದು. ಇನ್ನೊಬ್ರು ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ಭಾಳ ನಾವು ಮಾತಾಡ್ಕೊಳ್ತಿದ್ದೀವಿ. ಅವ್ರ ಉದ್ದೇಶ ಏನು ಇರ್ಬೋದೋ ಏನೋ ಗೊತ್ತಿಲ್ಲ. ಬಟ್ ಬೆಂಗಳೂರಿನ ಅಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಫುಟ್ಪಾತ್ ವಿಷಯದಲ್ಲಿ ಅವ್ರು ನಡ್ಕೋತಿದಾರಲ್ಲ, ಒಂದು ನೋಟಿಸ್ ಕೂಡ ಕೊಡದೆ ತೆರವುಗೊಳಿಸೋದು, ಅದು ಸರಿಯಲ್ಲ. ಕೃಷ್ಣ ಬೈರೇಗೌಡರು ಇರೋ 3 ಜನನೇ, ಅದ್ರ ನಾನು ಹೇಳ್ತಿರೋದು, ಈ 13 ಜನದಲ್ಲಿ 3 ಜನ ಹಿಂಗೆ, ಅಲ್ಲ 20 ಜನದಲ್ಲಿ ಅಲ್ಲ, ನೀವು ಹೇಳಿದ್ರಿ ಅಂತ ಹೇಳ್ತೀನಿ. ಕೃಷ್ಣ ಬೈರೇಗೌಡರು ಆ ಥರ ಯಾಕೆ ವರ್ತಿಸ್ತಾ ಇರೋದು ಗೊತ್ತಿಲ್ಲ. ಯಾಕೆ ಹೀಗೆ ಅವ್ರನ್ನ ಪುನರ್ವಸತಿ ಕಲ್ಪಿಸ್ದೆ, ಅವ್ರಿಗೊಂದು ಆಲ್ಟರ್ನೇಟಿವ್ ಪರ್ಯಾಯ ವ್ಯವಸ್ಥೆ ಮಾಡದೆ ಯಾಕೆ ಹಿಂಗೆ ವರ್ತಿಸ್ತಾ ಇರುತ್ತೆ ನಂಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಇದ್ರಲ್ಲಿ ಪರವಾಗಿಲ್ಲ, ಹಿಂದಿನ ಸರ್ಕಾರದಲ್ಲಿ ಕೃಷ್ಣ ಬೈರೇಗೌಡರು ಹೆಂಗೆ ಕೆಲಸ ಮಾಡಿದ್ರು ಅಂತ ನಾವು ಗಮನಿಸಿದ್ದೀವಿ. ಒಳ್ಳೆ ಹೆಸರಿತ್ತು ಅವ್ರಿಗೆ, ಹೌದು, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇದು ಅವರ ಇಲಾಖೆನ ಇದು ಮಾಡೋದಿಲ್ಲ, ಡಿಜಿಟಲೀಕರಣ ಮಾಡೋದಿಲ್ಲ, ಎಲ್ಲ ಕಡೆ ತುಂಬ ಚೆನ್ನಾಗಿ ಕೆಲಸ ಮಾಡಿ ನಡೀತಾ ಇದೆ ಎಲ್ಲ ಇದರಲ್ಲಿ. ಈ ವಿಚಾರ ಫುಟ್ಪಾತ್ ವ್ಯಾಪಾರಿಗಳ ವಿಚಾರದಲ್ಲಿ ಯಾಕೆ ನಡ್ಕೊಂಡು ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಆದ್ರೆ ಅದ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತ ತುಂಬಾ ವಿಷಯದಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದಾರ. ಅದು ಸರಿ ಸರಿ. ಈಗ ಫೈನಲಿ ಯಾಕೆ ತಡ ಆಗ್ತಿದೆ ಅನ್ನೋದ್ರ ಬಗ್ಗೆ ಬಹುಶಃ ಇದಿಲ್ಲ, ಯಾವಾಗ ಆಗ್ಬಹುದು ಏನು ಮುಂದಿನ ವಾರ ಮಾಡ್ತೀವಿ ಅಂತ ಏನು ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಆಗ್ಬೋದೇನೋ, ಅಥವಾ ಆಷಾಢ ಅಡ್ಡಿ ಬರುತ್ತೋ ಏನೋ. ಈಗ ಶ್ರೀ ಶಿವಕುಮಾರ್ ನೋಡಿದ್ರೆ ನೀವು BJP ಅವ್ರಿಗಿಂತ ಜಾಸ್ತಿ ಆಚಾರ ವಿಚಾರಗಳಿಗೆ ಬೆಲೆ ಕೊಡ್ತಾ ಇದ್ದಾರೆ, ದೇವರು ಧರ್ಮಕ್ಕೆ ಬೆಲೆ ಕೊಡ್ತಾ ಇದ್ದಾರೆ. ಹಂಗಾಗಿ ಆಷಾಢ ಏನಾದ್ರು ನೋಡಿ ಆಷಾಢ ಮುಗಿದ್ಮೇಲೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಆದಷ್ಟು ಜಲ್ದಿ ಮಾಡ್ಬೇಕು. ಯಾಕೆಂದರೆ ನೀವು ಹೇಳ್ದಂಗೆ ರಾಜ್ಯದಲ್ಲಿ ಸಿವಿಯರ್ ಡ್ರಾಟ್ ಇದೆ, ಭಾಳ ಗಂಭೀರವಾದ ಬರಗಾಲದ ಪರಿಸ್ಥಿತಿ ಇದೆ, ಬೇರೆ ಬೇರೆ ಸಮಸ್ಯೆಗಳಿವೆ. ಸೊ ಹಂಗಾಗಿ ಆದಷ್ಟು ಜಲ್ದಿ ಆಗಬೇಕು. ಎಲ್ರಿಗೂ ಕೂಡ, ಎಲ್ಲ ಜಾತಿಗಳಿಗೂ ಕೂಡ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು, ಧರ್ಮಗಳಿಗೂ ಕೂಡ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು. ಹಂಗಾದಾಗ ಒಂದು ಒಳ್ಳೆ ಸರ್ಕಾರ ಚೆನ್ನಾಗಿ ನಡೆಯುತ್ತೆ. ಈಗ ವೆರಿ ಶಾರ್ಟ್ ಟೈಮ್ ಇದೆ ಇವ್ರಿಗೆ, ತುಂಬ ಇದಿಲ್ಲ. ನೆಕ್ಸ್ಟು ಬಜೆಟ್ ಮಂಡನೆ ಆದರೆ ಆಮೇಲೆ ಎಲೆಕ್ಷನ್ ಮೂಡಿಗೆ ಹೋಗ್ತಾರೆ ಜನ ಎಲ್ಲ, ಸರ್ಕಾರ ಎಲೆಕ್ಷನ್ ಮೂಡಿಗೆ ಹೋಗ್ತಾರೆ. ಮತ್ತು ಇವೆಲ್ಲ ಆಗದೇ ಇರೋ ಅಧಿಕಾರಿಗಳು ಭಾಳ ಸ್ವೇಚ್ಛೆಯಾಗಿ ವರ್ತಿಸ್ತಾರೆ, ಯಾರ ಮಾತು ಯಾರು ಕೇಳಲ್ಲ. ಹಂಗಾಗಿ ಜಲ್ದಿ ಮಾಡಿದ್ರೆ ಒಳ್ಳೆಯದು, ಜನರು ಕೂಡ ಖುಷಿ ಪಡ್ತಾರೆ. ನಂಜುಂಡೇಗೌಡರು ಹೇಳ್ತಿದ್ದಾರೆ ಜಲ್ದಿ ಮಾಡಿದ್ರೆ ಒಳ್ಳೇದು ಅಂತ. ನಿಮಗೆ ಅನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.